ಈ ಜಗತ್ತಿನಲ್ಲಿ ಎಷ್ಟೋ ಪ್ರೇಮಿಗಳು ಪ್ರೀತಿಯಲ್ಲಿ ಮೋಸ ಹೋಗಿರುವರೇ ಹೆಚ್ಚು. ಆದರೆ ಇಲ್ಲಿ ಯಾರದೂ ತಪ್ಪಿರುವುದಿಲ್ಲ. ಸಮಯಕ್ಕೆ ತಕ್ಕಂತೆ ಯಾವುದೋ ಒಂದು ಕಾರಣಕ್ಕೆ ಅವರ ಪ್ರೀತಿಗೆ ಮೋಸವಾಗಿರುತ್ತದೆ ಅಷ್ಟೇ. ಅದಕ್ಕೆ ಎಷ್ಟೋ ಪ್ರೇಮಿಗಳು ಪ್ರೀತಿ ಎಂಬ ಸುಳಿಗೆ ಸಿಕ್ಕಿ ಒದ್ದಾಡಿರುವರೇ ಹೆಚ್ಚು. ಹಾಗೆ ಎಷ್ಟೋ ಪ್ರೇಮಿಗಳು ತಮ್ಮ ಪ್ರಾಣವನ್ನು ಸಹ ತ್ಯಜಿಸಿದ್ದಾರೆ. ಆದರೆ ಅವರ ಪ್ರೀತಿ ಸಿಕ್ಕಿಲ್ಲ ಅಂತ ಪ್ರಾಣ ಬಿಟ್ಟಿದ್ದಾರೆ. ಆದರೆ ಅವರ ಮೇಲೆ ಪ್ರಾಣನೇ ಇಟ್ಟಿರುವ ತಮ್ಮ ತಂದೆ ತಾಯಿಯ ಪ್ರೀತಿಯನ್ನೇ ಮರೆಯುತ್ತಾರೆ. ದಯವಿಟ್ಟು ಯಾರೂ ಯಾವುದೇ ಕಾರಣಕ್ಕೂ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ಫ್ರೆಂಡ್ಸ್. ನನ್ನ ಜೀವನದಲ್ಲಿ ನಾನು ಇಷ್ಟಪಟ್ಟ ನನ್ನ ಜೀವ ನನಗೆ ಸಿಗಲ್ಲ ಅಂತ ಗೊತ್ತಾಗೋಯ್ತು. ನನಗೆ ನನ್ನ ಜೀವನೇ ಇಲ್ಲ ಅಂದಮೇಲೆ ಈ ಜೀವನ ಯಾಕೆ? ಈ ಪ್ರೀತಿ, ಈ ಪ್ರೇಮ ನನಗೇನೂ ಬೇಡ ದೇವರೇ. ನಾನು ನಿನ್ನಲ್ಲಿ ಏನನ್ನೂ ಬೇಡಿಲ್ಲ. ಆದರೆ ಕೊನೆಯದಾಗಿ ಒಂದು ಬೇಡ್ತಾ ಇದ್ದೀನಿ. ನಾನು ಇಷ್ಟಪಟ್ಟ ಜೀವ ನನಗೆ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಆದ್ರೂ ಯಾವುದೇ ಕಾರಣಕ್ಕೂ ನನ್ನ ಜೀವಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಕಾಪಾಡಪ್ಪ ದೇವರೇ, ಕಾಪಾಡು. ಅಯ್ಯೋ ದೇವರೇ, ಇವನು ಎಲ್ಲಿಗೆ ಹೋದ್ನಪ್ಪ? 2 ದಿನದಿಂದ ಕಾಣ್ತಾನೇ ಇಲ್ಲ. ದೇವರೇ, ಅವನಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಕಾಪಾಡಪ್ಪ. ಪ್ಲೀಸ್ ಸಿಗೋ ಮಾಡಪ್ಪ. ಮಂಜು ಇನ್ನೂ 2 ದಿನ ಕಾಣ್ತಾ ಇಲ್ಲ, ಎಲ್ಲಾದ್ರೂ ನೋಡ್ದ? ನೆನ್ನೆ ಈ ಕಡೆ ಹೋದ್ನಪ್ಪ ಅಷ್ಟೇ. ಯಾಕೋ ಮಗ ಈ ಥರ ಇದೆಯಾ? ಏನಾಯ್ತು ಹೇಳು ಮಗ. ನಾನು ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಮಗ. ಯಾಕೋ ಈ ಜೀವನನೇ ಬೇಜಾರಿಸ್ತಿದೆ ಮಗ. ನೀನು ಈ ಥರ ಹೇಳಿದ್ರೆ ಹೆಂಗೋ ಗೊತ್ತಾಗುತ್ತೆ. ಅದೇನಂತ ಸ್ವಲ್ಪ ಅರ್ಥ ಆಗೋ ಥರ ಹೇಳು. ನನ್ನ ಪ್ರೀತಿಸಿದ ಜೀವ ಈ ಜೀವನನ ಒಂಟಿ ಮಾಡೋಗ್ತಾ ಇದ್ದಾಳೆ ಕಣೋ. ದೊಡ್ಡ, ನೀನು ನಿನ್ನ ಜೀವ ಅಂತ ಇಷ್ಟಪಡೋ ಹುಡುಗಿ ಸಿಗಲ್ಲ ಅಂತ ಈ ಥರ ಇದ್ದರೆ ನಿನ್ನ ಇಷ್ಟಪಡೋ ನಿನ್ನ ಅಪ್ಪ ಅಮ್ಮ ಅವ್ರ ಪಾಡೇನೋ, ಅವರು ಏನಾಗಬೇಡ. ಹಾಂ, ಅವ್ರ ಬಗ್ಗೆ ಸ್ವಲ್ಪ ನಾನು ಯೋಚನೆ ಮಾಡಿದೀಯಾ? ಇಲ್ಲ ಮಗ, ಅವಳನ್ನ ಮರೆಯೋಕೆ ಆಗ್ತಾ ಇಲ್ಲ ಕಣೋ. ಲೇ, ನೀನು ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದೆಯಾ? 1 ವರ್ಷ, 2 ವರ್ಷ, 3 ವರ್ಷ ಅಷ್ಟೇ ಅಲ್ವಾ? ಅದೇ ನಿಮ್ಮ ಅಪ್ಪ ಅಮ್ಮ ನೀನು ನಿನ್ನ ತಾಯಿ ಗರ್ಭದಲ್ಲಿ ಇದ್ದಾಗಿನಿಂದಲೂ ಅವರು ನಿನ್ನ ಎಷ್ಟು ಇಷ್ಟಪಡ್ತಾ ಇದ್ದಾರೆ. ಅವ್ರ ಪ್ರೀತಿ ನಿಂಗೆ ಅರ್ಥ ಆಗಲ್ವಾ? ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ ಪ್ಲೀಸ್. ಮಗ,
ನೀನು ಯಾರನ್ನಾದ್ರೂ ಲವ್ ಮಾಡಿದಿದ್ರೆ ಗೊತ್ತಾಗೋದು ಪ್ರೀತಿಗಿರೋ ಬೆಲೆ ಏನಂತ. ಲೇ, ನೀ ದಡ್ಡ ಕಣು. ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ ನಿಂಗೆ? ನೀನು ಪ್ರೀತಿಸಿದ ಹುಡುಗಿ ಹೆಚ್ಚೋ ನಿನ್ನ ತಾಯಿ ಹೆಚ್ಚೋ ನೀನೇ ಅರ್ಥ ಮಾಡ್ಕೊ. ಸ್ವಲ್ಪ ಯೋಚನೆ ಮಾಡು. ಲವ್, ನನಗೆ ಅಮ್ಮನೂ ಇಷ್ಟ, ನನ್ನ ಜೀವನೂ ಇಷ್ಟ. ಅಮ್ಮ ಜೀವ ಕೊಟ್ಟವಳು, ನಾನು ಪ್ರೀತಿಸೋಳು, ಜೀವನ ಏನು ಅಂತ ರೂಪಿಸ್ಬೇಕಾಗಿರೋಳು. ಇವರಿಬ್ಬರಲ್ಲಿ ಯಾರನ್ನು ಕಳ್ಕೊಂಡ್ರೂ ನೋವಾಗೋದು ಹೃದಯಕ್ಕೆ ಕಣೋ. ಇನ್ನು ಈ ನೀರು ನೋಡು ಎಷ್ಟು ಪ್ರಶಾಂತವಾಗಿದೆಯಲ್ವಾ? ಅದೇ ರೀತಿ ನಿನ್ನ ಮನಸ್ಸು ಕೂಡ ಅಷ್ಟೇ ಪ್ರಶಾಂತವಾದದ್ದು. ನಿನ್ನ ಪ್ರೀತಿ ಖಂಡಿತ ಸಿಕ್ಕೇ ಸಿಗುತ್ತೆ. ನಿಜ?